ಅಶ್ವಥ್ ಅಂತ ಸರ್. ಈಗ ಕುಮಾರಸ್ವಾಮಿ ಅಂತ ಹೇಳ್ತಾವ್ರೆ. ಕುಮಾರಸ್ವಾಮಿ 2000 ಬಂದೆ. ಕುಮಾರಸ್ವಾಮಿ 2006 ಮಾಡಿದಾಗ ಅವ್ರೇನ್ ಮಾಡಿದ್ರು, ಇಡೀ ರೈತರನ್ನ ಕೃಷ್ಣ ಕರ್ಸಿದ್ರು. ಎಲ್ಲಾ ರೈತರನ್ನ ಕೃಷ್ಣ ಕರ್ಸಿ ಮೀಟಿಂಗ್ ಮಾಡಿದ್ರು, ಇದ್ ಮಾಡ್ಬೋದಾ ಹೆಂಗೆ ಅಂತ. ಅವಾಗ ರೈತರುಗಳು ವಿರೋಧ ಮಾಡೋದಕ್ಕೆ ಅವರು ಕೈ ಬಿಟ್ರು. ಅವತ್ ಮಾಡಿದ ಪ್ರಾಜೆಕ್ಟ್ ಯಾವ್ದು ಅಂದ್ರೆ, ಇವತ್ತು ಇದೇ ರೀತಿ ನೀವೇನ್ ರೊಚ್ಚೆ ಗೆದ್ದಿದ್ದೀರಾ ಅದೇ ರೀತಿ ಅವತ್ತು ರೊಚ್ಚೆ ಗೆದ್ದಿದ್ರಿ ಎಲ್ರು ಬಿಟ್ರು. ಅವತ್ತೇನಿತ್ತು ಅಂದ್ರೆ ಅವತ್ ಮಾಡ್ತಾ ಇದ್ದು 60,000 ಕೋಟಿ ಪ್ರಾಜೆಕ್ಟ್. ಇವತ್ ಮಾಡ್ತಾ ಇರೋದು 18,000 ಕೋಟಿ ಪ್ರಾಜೆಕ್ಟ್. 60,000 ಕೋಟಿ ಪ್ರಾಜೆಕ್ಟ್ ಇವತ್ತು 3 ಲಕ್ಷ ಕೋಟಿ ಪ್ರಾಜೆಕ್ಟ್ ಸಮಾನ. ಅವತ್ತು ನಮ್ಗೆ ಆಗಿದ್ರೆ ಯಾರೋ 1 ಎಕರೆ ಮಾಡಿದ್ರು 20 ಎಕರೆ ಜಮೀನ್ ತಗೊಳ್ಳೋನು. ಅವತ್ತು ಎಲ್ಲೋದ್ರು 1 ಲಕ್ಷಕ್ಕೆ ಜಮೀನ್ ಸಿಗ್ತಾ ಇತ್ತು. ಇವತ್ತು ಕೊಳ್ಳೆಗಾಲಕ್ಕೆ ಹೋದ್ರು 1 ಕೋಟಿ ಹೇಳ್ತಾರೆ, ಮರಳವಾಡಿ 3 ಕೋಟಿ ಹೇಳ್ತಾರೆ, ಎಲ್ಲೂ ಜಮೀನ್ ಸಿಗ್ತಾ ಇಲ್ಲ. ಈಗ ನೀವ್ ಹೇಳ್ತಾರದೇನು ಅಂದ್ರೆ ಕುಮಾರಸ್ವಾಮಿ ತಗೊಬಂದಿದ್ ರೇಟ್ ಇದೆಯಲ್ಲ, ಆ ರೇಟ್ ಅಲ್ಲಿ ಬೇಕಾದ್ರೆ ನಾವು ಮಾರ್ಕೊಂಡಿದ್ರು ಎಲ್ಲರೂ ಜಮೀನ್ ಸಿಗ್ತಾ ಇತ್ತು. ಎಲ್ಲರೂ ಜಮೀನ್ ಮಸ್ತಾಗಿತ್ತು. ಬೇರೆ ಕಡೆ ಎಲ್ಲರೂ 1 ಲಕ್ಷ ಇತ್ತು ಜಮೀನ್ ರೇಟ್. ಇವತ್ತಿನ ಇದ್ರಲ್ಲಿ ಮಾಡಕ್ ಆಗ್ತಿಲ್ಲ. ಆಯ್ತು 10 ಕೋಟಿ ಕೊಟ್ರು ಅಂತ ನಮ್ ಜಮೀನ್ ಬೇಕು ಸರ್. ಇವಾಗ ಅವತ್ತೇನಾಗಿತ್ತು ಅಂದ್ರೆ, ಒಂದು ನೀರಾವರಿ ಭೂಮಿ ಇರ್ಲಿಲ್ಲ, ಎಲ್ಲ ಬರಡು ಭೂಮಿ ಇತ್ತು. ಇವತ್ತೆಲ್ಲ ಸಮೃದ್ಧಿವಾಗಿ ಎಲ್ಲಾ ನೀರಾವರಿ. ನಾನೇ 3 ಕಿಲೋಮೀಟರ್ ಇಂದ ನೀರ್ ತಂದಿದ್ದೀವಿ. ಈಗ ಇದೇ ಕುಮಾರಸ್ವಾಮಿ ಬಂದ್ಬಿಟ್ಟು ಬಿಟ್ಕೊಡಿ ಅಂದ್ರೆ ನಾವು ಯಾರಿಗೂ ಬಿಡಲ್ಲ, ಜಮೀನ್ ಬಿಡಲ್ಲ, ಇನ್ನ ಯಾವ ಪಕ್ಷದವರೆಗೂ ಬಿಡಲ್ಲ. ಅವತ್ ಕುಮಾರಸ್ವಾಮಿ ಮಾಡಿದಾಗನು ಕೃಷ್ಣಾದಲ್ಲಿ ಕರೆದು ಮೀಟಿಂಗ್ ಮಾಡಿದ್ರು ಇವರು. ನಾವು 14 ತಿಂಗಳಿಂದ ರೋಡಲ್ಲಿ ಕುಂತಿದ್ವಿ. ಯಾವ ಜಿಲ್ಲಾಡಳಿತ ಆಗ್ಲಿ, ಯಾವ MLA ಆಗ್ಲಿ ನಮ್ಮನ್ನು ಕರೆದಿ ಕಷ್ಟ ಸುಖ, ರೈತರ ಕಷ್ಟ ಸುಖ, ರೈತರೇ ಅಲ್ಲ ಅಂತ ಹೇಳ್ತಾರಲ್ಲ, ಈ ರೈತರು ಇವ್ರಿಗೆ ಓಟ್ ಹಾಕಲ್ವಾ? ನಾವು ರೈತರಲ್ವಾ? ಅವ್ರು ಬರ್ಲಿ. ಈಗ ಸಮ್ಮುಖದಲ್ಲಿ ಹೇಳ್ತಾ ಇದೀನಿ, ಅವರು ಬೈರಮಂಗಲ ಸರ್ಕಲ್ಗೆ ಬರ್ಲಿ, ರೈತರು ಅವರ ಇಲ್ವಾ ವೀಕ್ಷಣೆ ಮಾಡ್ಲಿ. ನೋಡಿ, ಇದು ರೇಷ್ಮೆ ಇಲ್ಲಿ ಇದು ಶೇಖರಣೆ ಮಾಡುವಂಥ ಜಾಗ. ಇದು ತೊಳಿತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಾವೆಲ್ಲ ಗ್ರೌಂಡ್ ಲೆವೆಲ್ ರೈತರನ್ನೇ ಮಾತಾಡ್ಬೇಕು. 1 ನಿಮಿಷ ಸರ್, ನಿಲ್ಲಿಸಿ. ಏನು ನಿಮ್ಮ ಹೆಸರು? ನಾಗರಾಜ್ ಅವ್ರ ನಿಲ್ಸಕ್ಕಾಗಲ್ವಾ? ಹೌದಾ? ನಾಗರಾಜ್ ಅವರೇ, ಇದೇನಾ ನಿಮ್ದೇನಾ ಇದು? ನಿಮ್ದೇನಾ? ಹೆಂಗೆ ಇಲ್ಲಿ ಎಲ್ಲ ವ್ಯವಹಾರ ಚೆನ್ನಾಗಿದ್ಯಾ? ಏನ್ ನಾವು ರೈತರು ರೇಷ್ಮೆ ಬೆಳ್ಕೊಂಡು ಏನೋ ಜೀವನ ಮಾಡ್ಕೊಂಡು ಜೀವನ ಮಾಡ್ತೀರಾ? ಆಯ್ತು, ಸಂಬಂಧ ಕೇಳ್ತೀನಿ. ನಾನೇ ಅಲ್ಲ ಅಂತ ಹೇಳ್ತಾವ್ರೆ. ಅಲ್ಲ, ನೀವು ಎಷ್ಟು ಎಕರೆ ಇದೆ ನಿಮಗೆ ಜಮೀನು? ನಮ್ದೊಂದು 2 ಎಕರೆ ಇದೆ ಸರ್. 2 ಎಕರೆಲ್ಲೂ ಪೂರ್ತಿ ರೇಷ್ಮೆ ಬೆಳಿತೀರಾ? ಏನ್ ನಿಮ್ ಪ್ರಾಬ್ಲಮ್ ಇವಾಗ ಹೇಳಿ? ಪ್ರಾಬ್ಲಮ್ ಇಲ್ಲ, ನಾವು ಜೀವನ ಮಾಡ್ತಾ ಇದೀವಿ, ನಮ್ದೇನು ಪ್ರಾಬ್ಲಮ್ ಇಲ್ಲ. ಈ ಸರ್ಕಾರನೇ ನಮ್ಗೆ ದೊಡ್ಡ ಪ್ರಾಬ್ಲಮ್. DK ಶಿವಕುಮಾರೇ ದೊಡ್ಡ ಪ್ರಾಬ್ಲಮ್. ಇಲ್ಲಿ ರೈತರೇ ಇಲ್ಲ ಅಂತ ಅವರು ಯಾವ ನೈತಿಕತೆಯಲ್ಲಿ ಹೇಳ್ತಾರೆ? ಬಂದು ಸ್ಪಾಟಲ್ಲಿ ಬಂದು ನೋಡ್ಲಿ ರೈತರು ಏನೇನು ಮಾಡ್ತಾವ್ರಿ, ಇಲ್ಲಿ ಯಾವ ರೀತಿ ವ್ಯವಸಾಯ ಮಾಡ್ತಾವ್ರೆ, ದನ ಕೊಟ್ಕೊಂಡು ರೇಷ್ಮೆ ಮಾಡಿಕೊಂಡು ಇನ್ನೊಂದು ಏನು ರೈತರು ಏನು ಅದನ್ನೆಲ್ಲ ಮಾಡ್ಕೊಂಡು ಹೋಯ್ತಾವ್ರೆ. ಇವ್ರು ರೈತರೇ ಅಲ್ಲ ಅಂತ ಯಾವ ಒಂದು ಇದ್ರ ಮೇಲೆ ಹೇಳ್ತಾರೆ? ಅವರಲ್ಲಿ ಕುತ್ಕೊಂಡು ಮಾಧ್ಯಮದ ಮುಂದೆ ಸ್ಪಾಟ್ ಬಂದು ನೋಡ್ಲಿ ರೈತರ ಯಾರು ಅನ್ನೋದು ಗೊತ್ತಾಯ್ತದೆ. ರೈತರು ಯಾವ ರೀತಿ ಅದಕ್ಕೆ ನಾನು ಅದನ್ನು ರೈತರ ಅಲ್ವಾ ಅಂತ ತಿಳ್ಕೊಳಕ್ಕೆ ಏನ್ ನಿಮ್ ಪ್ರಾಬ್ಲಮ್ ನಿಜವಾದ ರೈತರು ನಾವೇ. ನೋಡಿ, ಇವತ್ತು ಹುಳು ಹಣ್ಣಾಗಿದೆ. ಇವತ್ತು ಬೆಳೆದಿರೋ ರೇಷ್ಮೆಯಲ್ಲಿ ಒಂದು ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ದುಡ್ಡು ತರ್ತೀನಿ. ಇದು ತಿಂಗಳಿಗೆ 1 ಬೆಳೆ ಮಾಡ್ತೀನಿ. ಈ ಭೂಮಿಲಿ ನಾವು ಅದ್ರಲ್ಲಿ ಅನ್ನ ತಿಂತಾ ಇದೀವಿ. ಇವ್ರು 1 ಕೋಟಿ 2 ಕೋಟಿ ಭೂಮಿ ಕೊಟ್ಬಿಟ್ಟು ಇವರಿಂದ ನಾವು ಬಕೆಟ್ ಹಿಡಿಯಕ್ ಹೋಗೋಣ? ನಾವ್ ಯಾವ ರೀತಿ ನಮ್ಮ ಮಕ್ಳು ಮೊಮ್ಮಕ್ಳು ಯಾವ ರೀತಿ ನಾವು ಮುಂದಕ್ಕೆ ಜೀವನ ಮಾಡೋದು? ದುಡ್ಡು ತಗೊಂಡು ನೀವು ಎಲ್ಲಾದ್ರೂ ಹೋಯ್ತೀರಿ. ಏನಾಯ್ತು? ದುಡ್ಡಲ್ಲಿ ಏನಾಯ್ತದೆ? ಇವ್ರು ಕೊಡೋ ದುಡ್ಡಿಗೆ ಅಕ್ಕಪಕ್ಕ ಒಂದು 10 ಕುಂಟೆ ತೆಗಿಯಕ್ಕಾಗಲ್ಲ. 10 ಕುಂಟೆ ಜಮೀನ ಪಕ್ಕದ ಗ್ರಾಮದಲ್ಲಿ ಹೋಗಿ ನಾವು ತಗೊಳಕ್ಕಾಗಲ್ಲ. ಅದನ್ನೇ ನಾವು ಹೋಗ್ಲಿ ಕೊಡೋದು ನಾನು ಕರೆಕ್ಟಾಗಿ ಕೊಡ್ತಾರ? ಅಲ್ಸಿ ಅದೇನ ಅದ ಹಾಳಾಗೋಯ್ತದ ಬಿಡಿ. ಅದು ಇವ್ರಿಗೆ ಏನಾರ ನಾವು ಭೂ ಸ್ವಾಧೀನಕ್ಕೆ ಕೊಟ್ರೆ ಅಲ್ಲಿ ನಾವು ಸತ್ತು ಅಂತ ಸಮಾಧಿನೇ. 2 ಕೋಟಿಗೆ 3 ಕೋಟಿ 2 ಎಕರೆಗೆ 3 ಕೋಟಿ 10 ಕೋಟಿ ಕೊಡಲ್ಲ, ಆಗಲ್ಲ. ಯಾವುದೇ ಕಾರಣಕ್ಕೂ ಕೊಡಲ್ಲ. ನಿಮ್ಮ ಹೆಸರು? ಅಶ್ವಥ್ ಅಂತ ಸರ್. ಈಗ ಕುಮಾರಸ್ವಾಮಿ ಅಂತ ಹೇಳ್ತಾವ್ರೆ. ಕುಮಾರಸ್ವಾಮಿ 2000 ಬಂದೆ. ಕುಮಾರಸ್ವಾಮಿ 2006 ಮಾಡಿದಾಗ ಅವ್ರೇನ್ ಮಾಡಿದ್ರು, ಇಡೀ ರೈತರನ್ನ ಕೃಷ್ಣ ಕರ್ಸಿದ್ರು. ಎಲ್ಲಾ ರೈತರನ್ನ ಕೃಷ್ಣ ಕರ್ಸಿ ಮೀಟಿಂಗ್ ಮಾಡಿದ್ರು, ಇದ್ ಮಾಡ್ಬೋದಾ ಹೆಂಗೆ ಅಂತ. ಅವಾಗ ರೈತರುಗಳು ವಿರೋಧ ಮಾಡೋದಕ್ಕೆ ಅವರು ಕೈ ಬಿಟ್ರು. ಅವತ್ ಮಾಡಿದ ಪ್ರಾಜೆಕ್ಟ್ ಯಾವ್ದು ಅಂದ್ರೆ, ಇವತ್ತು ಇದೇ ರೀತಿ ನೀವೇನ್ ರೊಚ್ಚೆ ಗೆದ್ದಿದ್ದೀರಾ ಅದೇ ರೀತಿ ಅವತ್ತು ರೊಚ್ಚೆ ಗೆದ್ದಿದ್ರಿ ಎಲ್ರು ಬಿಟ್ರು. ಅವತ್ತೇನಿತ್ತು ಅಂದ್ರೆ ಅವತ್ ಮಾಡ್ತಾ ಇದ್ದು 60,000 ಕೋಟಿ ಪ್ರಾಜೆಕ್ಟ್. ಇವತ್ ಮಾಡ್ತಾ ಇರೋದು 18,000 ಕೋಟಿ ಪ್ರಾಜೆಕ್ಟ್. 60,000 ಕೋಟಿ ಪ್ರಾಜೆಕ್ಟ್ ಇವತ್ತು 3 ಲಕ್ಷ ಕೋಟಿ ಪ್ರಾಜೆಕ್ಟ್ ಸಮಾನ. ಅವತ್ತು ನಮ್ಗೆ ಆಗಿದ್ರೆ ಯಾರೋ 1 ಎಕರೆ ಮಾಡಿದ್ರು 20 ಎಕರೆ ಜಮೀನ್ ತಗೊಳ್ಳೋನು. ಅವತ್ತು ಎಲ್ಲೋದ್ರು 1 ಲಕ್ಷಕ್ಕೆ ಜಮೀನ್ ಸಿಗ್ತಾ ಇತ್ತು. ಇವತ್ತು
ಕೊಳ್ಳೆಗಾಲಕ್ಕೆ ಹೋದ್ರು 1 ಕೋಟಿ ಹೇಳ್ತಾರೆ, ಮರಳವಾಡಿ 3 ಕೋಟಿ ಹೇಳ್ತಾರೆ, ಎಲ್ಲೂ ಜಮೀನ್ ಸಿಗ್ತಾ ಇಲ್ಲ. ಈಗ ನೀವ್ ಹೇಳ್ತಾ ಇರೋದೇನು ಅಂದ್ರೆ ಕುಮಾರಸ್ವಾಮಿ ತಗೊಬಂದಿದ್ ರೇಟ್ ಇದೆಯಲ್ಲ, ಆ ರೇಟ್ ಅಲ್ಲಿ ಬೇಕಾದ್ರೆ ನಾವು ಮಾರ್ಕೊಂಡಿದ್ರು ಎಲ್ಲರೂ ಜಮೀನ್ ಸಿಗ್ತಾ ಇತ್ತು. ಎಲ್ಲರೂ ಜಮೀನ್ ಮಸ್ತಾಗಿತ್ತು. ಬೇರೆ ಕಡೆ ಎಲ್ಲರೂ 1 ಲಕ್ಷ ಇತ್ತು ಜಮೀನ್ ರೇಟ್. ಇವತ್ತಿನ ಇದ್ರಲ್ಲಿ ಮಾಡಕ್ ಆಗ್ತಿಲ್ಲ ನಮ್ ಜಮೀನ್ ಆಯ್ತು 10 ಕೋಟಿ ಕೊಟ್ರು ಅಂತ ಬೇಡ, ನಮ್ ಜಮೀನ್ ಬೇಕು ಸರ್. ಇವಾಗ ಅವತ್ತೇನಾಗಿತ್ತು ಅಂದ್ರೆ ಒಂದು ನೀರಾವರಿ ಭೂಮಿ ಇರ್ಲಿಲ್ಲ, ಎಲ್ಲ ಬರಡು ಭೂಮಿ ಇದ್ದು. ಇವತ್ತೆಲ್ಲ ಸಮೃದ್ಧಿವಾಗಿ ಎಲ್ಲಾ ನೀರಾವರಿ. ನಾನೇ 3 ಕಿಲೋಮೀಟರ್ ಇಂದ ನೀರ್ ತಂದಿದ್ದೀವಿ. ಈಗ ಇದೇ ಕುಮಾರಸ್ವಾಮಿ ಬಂದ್ಬಿಟ್ಟು ಬಿಟ್ಕೊಡಿ ಅಂದ್ರೆ ನಾವು ಯಾರಿಗೂ ಬಿಡಲ್ಲ, ಜಮೀನ್ ಬಿಡಲ್ಲ. ಇನ್ನ ಯಾವ ಪಕ್ಷದವರೆಗೂ ಬಿಡಲ್ಲ. ಅವತ್ ಕುಮಾರಸ್ವಾಮಿ ಮಾಡಿದಾಗನು ಕೃಷ್ಣಾದಲ್ಲಿ ಕರೆದು ಮೀಟಿಂಗ್ ಮಾಡಿದ್ರು. ಇವರು ನಾವು 14 ತಿಂಗಳಿಂದ ರೋಡಲ್ಲಿ ಕುಂತಿದ್ವಿ. ಯಾವ ಜಿಲ್ಲಾಡಳಿತ ಆಗ್ಲಿ, ಯಾವ MLA ಆಗ್ಲಿ ನಮ್ಮನ್ನು ಕರೆದಿ ಕಷ್ಟ ಸುಖ, ರೈತರ ಕಷ್ಟ ಸುಖ, ರೈತರೇ ಅಲ್ಲ ಅಂತ ಹೇಳ್ತಾರಲ್ಲ, ಈ ರೈತರು ಇವ್ರಿಗೆ ಓಟ್ ಹಾಕಲ್ವಾ? ನಾವು ರೈತರಲ್ವಾ? ಅವ್ರು ಬರ್ಲಿ. ಈಗ ಸಮ್ಮುಖದಲ್ಲಿ ಹೇಳ್ತಾ ಇದೀನಿ, ಅವರು ಬೈರಮಾಳ ಸರ್ಕಲ್ಗೆ ಬರ್ಲಿ, ರೈತರು ಅವರ ಇಲ್ವಾ ವೀಕ್ಷಣೆ ಮಾಡ್ಲಿ. ನೋಡಿ, ಇದು ರೇಷ್ಮೆ ಇಲ್ಲಿ ಇದು ಶೇಖರಣೆ ಮಾಡುವಂಥ ಜಾಗ ಇದು. ತೊಳಿತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಾವೆಲ್ಲ ಗ್ರೌಂಡ್ ಲೆವೆಲ್ ರೈತರನ್ನೇ ಮಾತಾಡ್ಬೇಕು. 1 ನಿಮಿಷ ಸರ್, ನಿಲ್ಲಿಸಿ. ಹಾಂ, ಏನು ನಿಮ್ಮ ಹೆಸರು? ನಾಗರಾಜ್ ಅವ್ರ, ನಿಲ್ಸಕ್ಕಾಗಲ್ವಾ? ಹೌದಾ? ನಾಗರಾಜ್ ಅವರೇ, ಏನು ಇದೇನಾ ನಿಮ್ದೇನಾ ಇದು? ನಿಮ್ದೇನಾ? ಹೆಂಗೆ ಇಲ್ಲಿ ಎಲ್ಲ ವ್ಯವಹಾರ ಚೆನ್ನಾಗಿದೆಯಾ? ಏನ್ ನಾವು ರೈತರು ರೇಷ್ಮೆ ಬೆಳ್ಕೊಂಡು ಏನೋ ಜೀವನ ಮಾಡ್ತಾ ರೇಷ್ಮೆ ಮಾಡ್ಕೊಂಡು ಜೀವನ ಮಾಡ್ತೀರಾ? ಇದ್ದೀವಿ. ಆಯ್ತಾಯ್ತು, ಸಾಮಾನ್ಯರಿಗೆ ಕೇಳ್ತೀನಿ. ನಾನು ಅಲ್ಲ ಅಂತ ಹೇಳ್ತಾವ್ರೆ. ಅಲ್ಲ, ನಿಮ್ಗೆ ಎಷ್ಟು ಎಕರೆ ಇದೆ ನಿಮಗೆ ಜಮೀನು? ನಮ್ದು ಒಂದು 2 ಎಕರೆ ಇದೆ ಸರ್. 2 ಎಕರೆಲ್ಲೂ ಪೂರ್ತಿ ರೇಷ್ಮೆ ಬೆಳಿತೀರಾ? ಏನ್ ನಿಮ್ ಪ್ರಾಬ್ಲಮ್ ಇವಾಗ ಹೇಳಿ? ಪ್ರಾಬ್ಲಮ್ ಇಲ್ಲ, ನಾವು ಜೀವನ ಮಾಡ್ತಾ ಇದೀವಿ, ನಮ್ದೇನು ಪ್ರಾಬ್ಲಮ್ ಇಲ್ಲ. ಈ ಸರ್ಕಾರನೇ ನಮ್ಗೆ ದೊಡ್ಡ ಪ್ರಾಬ್ಲಮ್. DK ಶಿವಕುಮಾರೇ ದೊಡ್ಡ ಪ್ರಾಬ್ಲಮ್. ಇಲ್ಲಿ ರೈತರೇ ಇಲ್ಲ ಅಂತ ಅವರು ಯಾವ ನೈತಿಕತೆಯಲ್ಲಿ ಹೇಳ್ತಾರೆ? ಬಂದು ಸ್ಪಾಟಲ್ಲಿ ಬಂದು ನೋಡ್ಲಿ ರೈತರು ಏನೇನು ಮಾಡ್ತಾವ್ರಿ, ಇಲ್ಲಿ ಯಾವ ರೀತಿ ವ್ಯವಸಾಯ ಮಾಡ್ತಾವ್ರೆ, ದನ ಕೊಟ್ಕೊಂಡು ರೇಷ್ಮೆ ಮಾಡಿಕೊಂಡು ಇನ್ನೊಂದು ಏನು ರೈತರು ಏನು ಅದನ್ನೆಲ್ಲ ಮಾಡ್ಕೊಂಡು ಹೋಯ್ತಾವ್ರೆ. ಇವ್ರು ರೈತರೇ ಅಲ್ಲ ಅಂತ ಯಾವ ಒಂದು ಇದ್ರ ಮೇಲೆ ಹೇಳ್ತಾರೆ? ಅವರಲ್ಲಿ ಕುತ್ಕೊಂಡು ಮಾದೇವದ ಬಂದೆ ಸ್ಪಾಟಿಗೆ ಬಂದು ನೋಡ್ಲಿ ರೈತರ ಯಾರು ಅನ್ನೋದು ಗೊತ್ತಾಯ್ತದೆ. ರೈತರು ಯಾವ ರೀತಿ ಅದಕ್ಕೆ ನಾನು ಅದನ್ನ ರೈತರ ಅಲ್ವಾ ಅಂತ ತಿಳ್ಕೊಳಕ್ಕೆ ಏನ್ ನಿಮ್ ಪ್ರಾಬ್ಲಮ್ ನಿಜವಾದ ರೈತರು ನಾವೇ. ನೋಡಿ, ಇವತ್ತು ಹುಳು ಹಣ್ಣಾಗಿದೆ. ಇವತ್ತು ಬೆಳೆದಿರೋ ರೇಷ್ಮೆಯಲ್ಲಿ ಒಂದು ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ದುಡ್ಡು ತರ್ತೀನಿ. ಇದು ತಿಂಗಳಿಗೆ 1 ಬೆಳೆ ಮಾಡ್ತೀನಿ. ಈ ಭೂಮಿಲಿ ನಾವು ಅದ್ರಲ್ಲಿ ಅನ್ನ ತಿಂತಾ ಇದೀವಿ. ಇವ್ರು 1 ಕೋಟಿ 2 ಕೋಟಿ ಭೂಮಿ ಕೊಟ್ಬಿಟ್ಟು ಇವರಿಂದ ನಾವು ಬಕೆಟ್ ಹಿಡಿಯಕ್ ಹೋಗೋಣ? ನಾವ್ ಯಾವ ರೀತಿ ನಮ್ಮ ಮಕ್ಳು ಮೊಮ್ಮಕ್ಳು ಯಾವ ರೀತಿ ನಾವು ಮುಂದಕ್ಕೆ ಜೀವನ ಮಾಡೋದು? ದುಡ್ಡು ತಗೊಂಡು ನೀವು ಎಲ್ಲಾದ್ರೂ ಹೋಯ್ತೀರಿ. ಏನಾಯ್ತು? ದುಡ್ಡಲ್ಲಿ ಏನಾಯ್ತದೆ? ಇವ್ರು ಕೊಡೋ ದುಡ್ಡಿಗೆ ಅಕ್ಕಪಕ್ಕ ಒಂದು 10 ಕುಂಟೆ ತೆಗಿಯಕ್ಕಾಗಲ್ಲ. 10 ಕುಂಟೆ ಜಮೀನ ಪಕ್ಕದ ಗ್ರಾಮದಲ್ಲಿ ಹೋಗಿ ನಾವು ತಗೊಳಕ್ಕಾಗಲ್ಲ. ಅದನ್ನೇ ನಾವು ಹೋಗ್ಲಿ ಕೊಡೋದು ನಾನು ಕರೆಕ್ಟಾಗಿ ಕೊಡ್ತಾರ? ಅಲ್ಸಿ ಅದೇನ ಅದ ಹಾಳಾಗೋಯ್ತದ ಬಿಡಿ. ಅದು ಇವ್ರಿಗೆ ಏನಾರ ನಾವು ಭೂ ಸ್ವಾಧೀನಕ್ಕೆ ಕೊಟ್ರೆ ಅಲ್ಲಿ ನಾವು ಸತ್ತು ಅಂತ ಸಮಾಧಿನೇ. 2 ಕೋಟಿಗೆ 3 ಕೋಟಿ 2 ಎಕರೆಗೆ 3 ಕೋಟಿ 10 ಕೋಟಿ ಕೊಡ್ರಲ್ಲ, ಆಗಲ್ಲ. ಯಾವುದೇ ಕಾರಣಕ್ಕೂ ಕೊಡಲ್ಲ. ನಿಮ್ಮ ಹೆಸರು?